ಅಶು, ನಿನ್ನೆ ರಾತ್ರಿ ಯಾಕೆ ಫೋನ್ ಎತ್ತಲಿಲ್ಲ? ಅಶು ಅಪ್ಪ ಬಂದಿದ್ರು, ಮದ್ವೆ ಅಂತೆ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹುಡುಗನ ಹೆಸರು ಶರತ್ ಅಂತ, ನಿಮ್ಮ ತಂದೆ ಓನರ್ ಮಗ, ಸೈಂಟಿಸ್ಟ್. 15 ದಿವಸ ಆದ್ಮೇಲೆ ಫಾರಿನ್ಗೆ ಹೋಗ್ತಾರೆ. ಸೊ ಇನ್ನು 10 ದಿವಸಕ್ಕೆ ನಿನ್ನ ಮದುವೆ. ಅದು ಸರಿ, ನೀನು ಯಾಕೆ ನನಗೆ ಮೊದಲೇ ಏನೋ ಹೇಳಿರಲಿಲ್ಲ ನಿನ್ನ ಲೈಫಲ್ಲಿ ನಿಂಗೆ ಇನ್ನೊಬ್ಬ ದೊಡ್ಡ ಪ್ರೇಮಿ ಇದ್ದಾನೆ ಅಂತ? ಪ್ರಮಾಣ ಮಾಡಿ ಹೇಳ್ತೀನಿ ಅಶು, ಲೈಫಲ್ಲಿ ನನ್ನ ಬಿಟ್ಟು ಇನ್ಯಾರನ್ನೂ ಲವ್ ಮಾಡಿಲ್ಲ. ಸರಿ ಬಿಡು, ಅದಕ್ಕೆ ಯಾಕೆ ಮುಖ ಹಂಗ್ ಮಾಡ್ಕೊಂತೀಯಾ? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವನನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ, ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ಓಡೋಗ್ ಮದ್ವೆ ಆಗೋಣ ಅಂದ್ರೆ ನಾನ್ ರೆಡಿ ಅಪ್ಪ. ನೀನ್ ಯಾವ ದೇವಸ್ಥಾನದಲ್ಲಿ ಹೇಳ್ತೀಯೋ ಅಲ್ಲೇ ತಾಳಿ ಕಟ್ತೀನಿ. ಇವತ್ತು ಯಾಕೋ ಸಿಕ್ಕಾಬಡೆ ಬೇಜಾರಾಗ್ತಿದೆ ಕಣೆ. ಯಾವ್ದಾದ್ರು ಸಿನಿಮಾಗೆ ಹೋಗೋಣ? ಬೇಡ ಬೇಡ, ಬೋರು. ಸರಿ, ನಿಂಗೆ ನಾನೇ ಒಂದು ಕತೆ ಹೇಳ್ತೀನಿ ಕೇಳು, ಆಮೇಲೆ ಡಿಸೈಡ್ ಆಗೋಣ ಎಲ್ಲಿ ಮದ್ವೆ ಆಗೋದು ಅಂತ. ಒಂದೂರಲ್ಲಿ ಒಬ್ಬ ರಾಜ, ಅವನಿಗೊಬ್ಳು ರಾಣಿ. ಅವರಿಬ್ರಿಗೂ 2 ಪುಟ್ಟ ಮುದ್ದು ರಾಜ್ಕುಮಾರಿಯರು. ತುಂಬಾ ಚೆನ್ನಾಗಿದ್ರು. ಅದು ಯಾರು ಕಂಡ್ಬಿತ್ತೇನೋ ಗೊತ್ತಿಲ್ಲ, ಒಂದಿನ ಇದ್ದಕ್ಕಿದ್ದಂಗೆ ಆ ರಾಣಿ ಹುಷಾರ್ ತಪ್ಪಿದ್ಲು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಆ ರಾಣಿಗೆ ಕ್ಯಾನ್ಸರ್ ಅಂತ. ನೋಡ್ತಿದ್ದಂಗೆ ಆ ರಾಣಿ ಆ ರಾಜನ ಕಣ್ಮುಂದನೇ ಪ್ರಾಣ ಬಿಟ್ಲು. ಅವತ್ತಿನ ದಿನ ಆ ರಾಜ ಲೈಫಲ್ಲಿ ಫಸ್ಟ್ ಟೈಮ್ ಸತ್ತೋದ. ಆದ್ರೆ 2 ಪುಟ್ಟ ರಾಜ್ಕುಮಾರಿಯರಿಗೋಸ್ಕರ ಮತ್ತೆ ಬದುಕ್ದ. ತುಂಬಾ ಚೆನ್ನಾಗಿ ಸಾಕ್ದ. ದೊಡ್ಡ ರಾಜ್ಕುಮಾರಿ ವಯಸ್ಸಿಗೆ ಬಂದ್ಲು. ಅವಳಿಂದೆ ಒಬ್ಬ ಹುಡುಗ ಓಡಾಡಕ್ ಶುರು ಆದ. ಅದನ್ನೇ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಅವನ ಜೊತೆ ಓಡಾಗ ಮದ್ವೆ ಆದ್ಲು. ಮದ್ವೆ ಆಗಿ ಮಾರನೇ ದಿನನೇ ತಿಳಿತು ನಾನ್ ಮೋಸ ಹೋಗಿದ್ದೀನಿ ಅಂತ. ಅಯ್ಯೋಯ್ಯೋ, ಅಷ್ಟು ಪ್ರೀತಿಯಿಂದ ಸಾಕಿದ ಅಪ್ಪನ ಪ್ರೀತಿಗೆ ಮೋಸ ಮಾಡ್ದೇನೋ ಗಿಲ್ಟಲ್ಲೇ ವಿಷ ಕುಡಿದ್ಲು. ಅವಳು ಆ ರಾಜನ್ ಕಣ್ಮುಂದೆನೆ ಪ್ರಾಣ ಬಿಟ್ಲು. ಅವತ್ತು ರಾಜ ಲೈಫಲ್ಲಿ 2ನೇ ಸರಿ ಸತ್ತೋದ. ಈಗ ಆ ರಾಜನ್ಗೆ ಅಂತ ಉಳಿದಿರೋದು ಆ ಪುಟ್ಟ ರಾಜ್ಕುಮಾರಿ ಒಬ್ಳೆ. ಅವಳಿಗೋಸ್ಕರ ಮತ್ತೆ ಬದುಕ್ದ. ಅವಳನ್ನ ತುಂಬಾ ಜೋಪಾನವಾಗಿ ಸಾಕದ. ತುಂಬಾ ಅಂದ್ರೆ ತುಂಬಾ ಜೋಪಾನವಾಗಿ ಸಾಕದ. ಈಗ ಪುಟ್ಟ ರಾಜ್ಕುಮಾರಿನೂ ಅವ್ರ ಅಕ್ಕನ ತರಾನೇ ಒಬ್ಬ ಹುಡುಗನ ಇಷ್ಟಪಡ್ತಾವಳೆ. ಅವಳು ಓಡೋಗ್ ಮದ್ವೆ ಆಗ್ತಾಳೆ. ಇದನ್ ಕೇಳ್ತಿದ್ದಂಗೆ ಆ ರಾಜ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಆದ್ರೆ ಇನ್ಯಾವತ್ತು ಆ ರಾಜ ಮತ್ತೆ ಬದುಕೋದೇ ಇಲ್ಲ. ಯಾಕೇಳು? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅವನಿಗೆ ಅಂತ ಇನ್ಯಾರು ಉಳ್ದಿಲ್ಲ, ಸತ್ತೋಗ್ತಾನೆ ಅಷ್ಟೇ. ಕತೆ ಮುಗೀತು. ಇವಾಗ ಹೇಳು, ನಿನ್ ಲೈಫಲ್ಲಿ ನನಗಿಂತ ನಿನ್ನನ್ನ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ ಅಂತ ಮೊದ್ಲೇ ಯಾಕೆ ನೀ ನಂಗೆ ಹೇಳಿಲ್ಲ ಅಂಜು? ನಿಮ್ಮ ಅಪ್ಪನ ಪ್ರೀತಿ ಮುಂದೆ ನನ್ನ ಪ್ರೀತಿ ತುಂಬಾ ಚಿಕ್ಕದು ಅನ್ನಿಸ್ತಿದೆ ಕಣ. ಸಾರ್, ನಿಮ್ ಕಾಲ್ ಹಿಡ್ದು ಬೇಡ್ಕೊಂತೀನಿ, ನಿಮ್ ಮಗಳು ನನ್ ಕೊಟ್ಬಿಡಿ ಸಾರ್, ರಾಣಿ ತರ ನೋಡ್ಕೊಂತೀನಿ ಅಂತ ಕೇಳೋಣ ಅನ್ಕೊಂಡ್ರೆ ನಿಮ್ಮ ಅಪ್ಪ ಬೇರೆಯವ್ರಿಗೆ ಮಾತು ಕೊಟ್ಟಿದ್ದಾರೆ. ಇನ್ ತನ್ನ ಮಗಳು ಬೇರೆ ಹುಡುಗನ್ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರಂತೂ ಆ ಪುಟ್ಟ ಹೃದಯ ಜೀವಂತವಾಗಿರತ್ತೆ ಅನ್ನೋ ನಂಬಿಕೆ ನಂಗಿಲ್ಲ ಕಣೆ. ಯೋ, ನನ್ನ ಮಗಳು ನೀನು ಕೊಡೋದಿಲ್ಲ ಯಾ, ಅದ್ ಹೆಂಗ್ ಮದ್ವೆ ಆಗ್ತೀಯ ನಾನು ನೋಡ್ತೀನಿ ಅಂತ ಏನಾದ್ರು ಚಾಲೆಂಜ್ ಮಾಡಿದ್ರೆ ತೊಡ್ಡೆ ತಟ್ಕೊಂಡು ನಿನ್ನೆ ತಕೊಂಡೋಯ್ತಿದ್ದೆ. ಆಗ್ತಿಲ್ಲ ಕಣೆ. ನಿಮ್ಮ ಅಪ್ಪನ ಸಮಾಧಿ ಮೇಲೆ ನನ್ನ ಪ್ರೀತಿ ಅರಮನೆ ಕಟ್ಕೊಳ್ಳೋ ಶಕ್ತಿ ನಂಗಿಲ್ಲ ಅಂಜು. ಇಲ್ಲ ಕಣೆ. ನಿಮ್ಮಪ್ಪ ನೀನು 20 ವರ್ಷ ಕಷ್ಟಪಟ್ಟು ಸಾಕಿದಾರಲ್ಲ, ನಿಮ್ಮ ಅಪ್ಪನಿಗೋಸ್ಕರ ಒಂದು 20 ವರ್ಷ ಒಳ್ಳೆ ಮಗಳಾಗಿ ಬದುಕ್ಬಿಡೆ ಸಾಕು. ದಯವಿಟ್ಟು ನಿಮ್ಮ ತಂದೆ ತೋರಿಸಿದ ಹುಡುಗನ್ನೇ ಮದ್ವೆ ಆಗೋ ಅಂಜು, ಪ್ಲೀಸ್ ಕಣೆ. ಏನಪ್ಪ, ನಾನು ನಿಂದೆ ಇಷ್ಟ ಅಲ್ದ ಪ್ರೀತಿ ಮಾಡಿದ ಹುಡುಗ ನಾನು ಇಷ್ಟು ಈಸಿಯಾಗಿ ಬಿಟ್ಟು ಹೋಗ್ತಿದ್ದೇನೆ ಅಂತೆಲ್ಲ ಫೀಲ್ ಮಾಡಕ್ ಹೋಗ್ಬೇಡ. ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡು, ಅಪ್ಪ ಅಮ್ಮನ್ ಮಾತ್ರ ದೇವ್ರಂದಿರೋದು, ಆದ್ರೆ ಲವರ್ಸ್ ಯಾರು ದೇವ್ರಂದಿಲ್ವೇ? ಆಕ್ಚುಲಿ ಅವತ್ತು ನಿನ್ ದೇವಸ್ಥಾನದಲ್ಲಿ ಹೇಳಿದ್ದೆ ಕರೆಕ್ಟು. ನಮ್ಗೆ ಈ ಲವ್ ಗಿವ್ ಎಲ್ಲ ಆಗ್ಬರಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಜು. ಎಲ್ಲ ಒಳ್ಳೇದಾಗ್ಲಿ. ನಿಂಗೆ ಎಷ್ಟು ಅಳ್ಬೇಕು ಅನ್ಸತ್ತೋ ಇಲ್ಲೇ ಹತ್ಬಿಡು. ಇನ್ಯಾವತ್ತೂ ನೀನು ನೆನ್ಸ್ಕೊಂಡು ಅಳಬಾರ್ದು, ಆಯ್ತಾ? ಮನೆಗೆ ಹೋಗು, ಪಪ್ಪ ಕಾಯ್ತಾ ಇರ್ತಾರೆ, ಟೈಮ್ ಆಯ್ತು.